ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುನ್ಕ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ಇವತ್ತು. ಇಲ್ಲಿ ನೋಡ್ರಿ, 1 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿನಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7ರಿಂದ 8 ಹಸಿಮೆಣ್ಸಿಕಾಯಿ ತೊಗೊಂಡಿನಿ, ಒಂದು ದೊಡ್ಡ ಗಾತ್ರದ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿನಿ, ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪುಡಿ. ಇಲ್ಲಿ ನೋಡ್ರಿ, ನಾ ಈಗ ಜುನ್ಕಕ್ಕೆ ಒಗ್ಗರಣೆ ಹಾಕ್ತೀನಿ. ಇಲ್ಲಿ ನೋಡ್ರಿ, ನಾ ಈ ರೀತಿ ಒಂದು ಸ್ಮಾಲ್ ಕುಕ್ಕರ್ ಇಟ್ಕೊಂಡಿನಿ. ಅಂದರೆ ಇದು ಹ್ಯಾಂಡ್ಲ್ ಇರ್ತೈತಲ್ರಿ, ಇದನ್ನು ಈ ರೀತಿ ಇಟ್ಕೊಂಡು ಜುನ್ಕ ತಿರುಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಸ್ಮಾಲ್ ಕುಕ್ಕರ್ ಇಟ್ಕೊಂಡಿನಿ. ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತೆ ರೀ. ಇದಕ್ಕೆ ಸ್ವಲ್ಪನೂ ನಾವು ನೀರು ಟಚ್ ಮಾಡೋದಿಲ್ರಿ, ನೀರು ಸ್ವಲ್ಪನೂ ಹಾಕ್ಲಾರ್ದನ ಎಣ್ಣೆಗನ ಮಾಡ್ಬೇಕ್ರಿ ಜುನ್ಕ. ಈ ಜುನ್ಕನ ನಾವು ಒಂದು 4ರಿಂದ 5 ದಿನದವರೆಗೂ ಕೆಡದೇ ಇರೋ ರೀತಿ ಇಟ್ಕೋಬೋದ್ರಿ. ಇದನ್ನು ನಾವೆಲ್ಲರ ಟ್ರಾವೆಲಿಂಗ್ ಮಾಡುವಂಗೆ ಈ ರೀತಿ ಜುನ್ಕನ ನಾವು ಮಾಡಿಕೊಂಡು ಕಟ್ಕೊಂಡು ಹೋಗ್ಬೋದ್ರಿ. ನಾವು ಹೊರಗಿನ ಫುಡ್ ಇಷ್ಟಪಡೋದಿಲ್ಲ, ನಾವು ಮನೆಯಾಗಿಂದನೇ ಮಾಡ್ಕೊಂಡು ಹೋಗ್ತೀವಿ ಅನ್ನೋರು ಪುಲ್ಕಾ ರೀತಿ ಚಪಾತಿ ಮಾಡಿಕೊಂಡು ಈ ರೀತಿ ಜುನ್ಕ ಮಾಡ್ಕೊಂಡು ಹೋದ್ರೆ ಇದು ನಿಮಗೆ ಒಂದು ವಾರದವರೆಗೂ ಬರ್ತೈತೆ ರೀ. ಜುನ್ಕ ಕೆಡೋದಿಲ್ರಿ ಇದು. ಆದರೆ ನಾನು 4ರಿಂದ 5 ದಿನ ಅನ್ಕರೆ ಏನೂ ಆಗದೇ ಇರೋ ರೀತಿನೇ ಮಾಡಾಕತ್ತೀನಿ ರೀ. ಈಗ ನಿಮಗೂ ತೋರಿಸ್ಕೊಡ್ತೀನಿ, ನೀವು ಎಲ್ಲರ ಟ್ರಾವೆಲಿಂಗ್ ಮಾಡುವಾಗ ಈ ರೀತಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ರಿ, ಈಗ ಎಣ್ಣೆ ಕಾದೈತಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡ್ರಿ. ಆಮೇಲೆ ನೋಡ್ರಿ, ಈ ರೀತಿ ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಇವು. ಇಲ್ಲಿ ನೋಡ್ರಿ, ಈರುಳ್ಳಿ ಚೆನ್ನಾಗಿ 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಅರಿಶಿನ ಪುಡಿ ಹಾಕ್ತೀನಿ. ಈಗ ಇದಕ್ಕೆ ನಾವು 7ರಿಂದ 8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ವಲ್ರಿ, ಅದನ್ನು ಪೇಸ್ಟ್ ಮಾಡ್ಕೊಂಡಿನಿ. ನೀವು ಕಟ್ ಮಾಡಿನೂ ಹಾಕ್ಬೋದು, ಇಲ್ಲ ಖಾರ ನಮ್ಗೆ ಸ್ವಲ್ಪ ಜಾಸ್ತಿನೇ ಬೇಕನ್ನೋರು ಈ ರೀತಿ ಪೇಸ್ಟ್ ಮಾಡಿ ಹಾಕೋರಿ. ಇದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿರಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದ್ರಿ ನಾವು ಇದನ್ನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಟೇಸ್ಟಿಯಾಗಿರೋಂಥ ಉದುರು ಜುನ್ಕ. ನೋಡಿರಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿ. ಈಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಟೊಮೆಟೊ ಹಾಕ್ತೀನಿ. ಈ ಟೊಮೆಟೊನ ಪೂರ್ತಿ ಮೆತ್ತಗಾಗುವಂಗೆ ಫ್ರೈ ಮಾಡಿರಿ. ಟೊಮೆಟೊ ಹಾಕಿ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀವಲ್ರಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇಲ್ಲಿ ನೋಡ್ರಿ, ಟೊಮೆಟೊನು ಪೂರ್ತಿಯಾಗಿ ಫ್ರೈ ಆಗೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಈಗ ಇದು ಒಗ್ಗರಣೆ ಎಷ್ಟು ಹಿಡಿತೈತಿ ಹಿಟ್ಟು ಅಷ್ಟ ಹಾಕಿ ತಿರುಬೇಕ್ರಿ. ಇದನ್ನು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ಒಗ್ಗರಣೆ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಿಟ್ಟು ಎಷ್ಟು ಹಿಡಿತೈತಿ ಅಷ್ಟ ನೋಡ್ಕೊಂಡು ಹಾಕಿ ತಿರುರಿ. ನೋಡ್ರಿ, ನಾನು ಈಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ತೀನಿ. ಜಾಸ್ತಿ ಡ್ರೈನೂ ಮಾಡಬೇಡ್ರಿ, ಜಾಸ್ತಿ ಡ್ರೈ ಆದರೆ ನಿಮಗೆ ಅಲ್ಲಿ ಕಟ್ಕೊಂಡು ಹೋಗಿ ತಿನ್ನೋದಕ್ಕೂ ಅಷ್ಟು ಇದಾಗೋದಿಲ್ಲ. ಸ್ವಲ್ಪ ಮೆತ್ತಗನ ಇರಲ್ರಿ ಇದು.
ನೋಡಿರಿ ಈ ರೀತಿ ಮೆತ್ತಗೈತಿದ್ದು. ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ತೀನಿ ರೀ ಇದಕ್ಕೆ. ಇದು ಹಿಟ್ಟು ಚೆನ್ನಾಗಿ ಬೇಯಬೇಕ್ರಿ. ಇದು ಹಿಟ್ಟು ಹಸಿ ಉಳಿತಂದ್ರೆ ನಿಮಗೆ ಮರುದಿನ ಕೆಡ್ತೈತ್ರಿ. ಇದು ಹಂಗೆ ಅಷ್ಟು 4 ದಿನದಗಟ್ಟಲೆ ಬರೋದಿಲ್ಲ ರೀ. ಇದು ಹಿಟ್ಟು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಿಟ್ಟು ಬೇಯೋವರೆಗೂ ಹುರಿಬೇಕ್ರಿ ಇದನ್ನು. ನೋಡಿರಿ ಈ ರೀತಿ ಸ್ವಲ್ಪ ಈ ರೀತಿ ಮೆತ್ತಗಣ ಆಗುವಂಗೆ ಇಷ್ಟ ಹಿಟ್ಟು ಹಾಕ್ರಿ. ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋರು ಇದ್ರಂದ್ರೆ ಇದಕ್ಕಿಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಜಾಸ್ತಿನೇ ಹಾಕ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಮಾಡ್ಬೇಕ್ರಿ. ಇದಕ್ಕೆ ಎಲ್ಲಿ ಸ್ವಲ್ಪನೂ ನೀರು ಎಲ್ಲಿ ಹಾಕೋಂಗಿಲ್ಲ ರೀ. ಇದಕ್ಕೆ ಎಲ್ಲ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡಿ ಹಿಟ್ಟನ್ನು ಪೂರ್ತಿ ಹಸಿ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಒಂದು 7 ರಿಂದ 8 ನಿಮಿಷ ಈ ರೀತಿ ಹಿಟ್ಟನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಬೇಕ್ರಿ. ಅಂದರೆ ಇದು ನಿಮಗೆ 4 ರಿಂದ 5 ದಿನದವರೆಗೂ ಜುಣುಕ ಕೆಡದೇ ಇರೋ ರೀತಿ ಇಟ್ಕೋಬೋದು ಇದನ್ನು. ನೋಡಿರಿ ಉದುರು ಜುಣುಕ ರೆಡಿ ಆಗೈತಿ. ಇದು ಸ್ವಲ್ಪ ಈ ರೀತಿ ತಳ ಹಿಡ್ಕೋತೈತ್ರಿ. ಇದು ಆದ್ರೂ ಬಿಡಬೇಡ್ರಿ. ಇದನ್ನು ಸ್ವಲ್ಪ ಈ ರೀತಿ ಚೆನ್ನಾಗಿ ಭಾಳತ್ತನ ಫ್ರೈ ಮಾಡಿರಿ. ತಳ ಹಿಡಿತೈತೆ ಅಂತ ಹೇಳಿ ತೆಗೆದು ಬಿಡಬೇಡ್ರಿ, ಅಂದರೆ ಹಿಟ್ಟು ಹಸಿ ಉಳಿದು ಬಿಡ್ತೈತಿ. ಇದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿ ತೆಗೆದು ಬಿಡಬೇಡ್ರಿ. 1-2 ನಿಮಿಷ ಸ್ವಲ್ಪ ಕೊತ್ತಂಬರಿನೂ ಫ್ರೈ ಆಗುವಂಗೆ ಸ್ವಲ್ಪ ಫ್ರೈ ಮಾಡಿರಿ. ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುಣುಕ ಈ ರೀತಿ ರೆಡಿ ಆಗೈತಿ. ನೀವೆಲ್ಲಾದರೂ ಹೋಗುವಾಗ ಈ ರೀತಿ ಮಾಡಿ ಕಟ್ಕೊಂಡು ಹೋದರೆ, ನೀವು ಹೊರಗಡೆ ಮೊಸರು ತೊಗೊಂಡು ಚಪಾತಿ ಮಾಡಿ ಕಟ್ಕೊಂಡು ಹೋದರೆ ಈ ರೀತಿ ಹೊರಗಡೆ ತಿನ್ಬೋದು. ನೀವು ಹೊರಗಿನ ಫುಡ್ ಅವಾಯ್ಡ್ ಮಾಡೋರು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಹೋಗ್ರಿ. ನೋಡಿರಿ ಎಷ್ಟು ಮೆತ್ತಗಣ ಯಾವ ರೀತಿ ಬಂದೈತೆ ಉದುರು ಜುಣುಕ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.